ಎಲ್ಲ ಜನ ಸೇರಿ ನಾವು ಅವ್ರನ್ನ ಎಮ್.ಎಲ್.ಎ ಎಂ.ಪಿಗಳನ್ನ ಮೇಲೆ ತರಬಾರ್ದು. ಯಾರು ಹಂಗೆ ನೋಡಿದ್ರೆ ನಾವು ವೋಟ್ ಮಾಡಬಾರ್ದು. ಯಾರು ಜನರದೆಲ್ಲ ಕಷ್ಟ ಸುಖ ನೋಡ್ಕೊತೀನಿ ಅಂದರೆ ಅವ್ರು ವೋಟ್ ಮಾಡ್ಬೇಕು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗಬಾರ್ದು. ಎಲ್ಲ ದಿನೇ ಪೆಟ್ರೋಲ್ ಹಿಡ್ಕೊಂಡು ಡೀಸೆಲ್ ಎಲ್ಲ ಅಡಿಗೆ ಹಿಡ್ಕೊಂಡು ಎಲ್ಲನೂ ಹಿಂಗೆ ಕಾಸ್ಟ್ಲಿ ಮಾಡಿದ್ರೆ ಬದುಕೋದು ಹೇಗೆ? ಜನ ಕಷ್ಟ ಆಗ್ತಾಯಿದೆ ತುಂಬ. ಈಗ ನಾವು ಯಾರನ್ನೂ ಆಯ್ಕೆ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ. ಈಗ ಆಯ್ಕೆನೇ ಇಲ್ದಂಗ ನಾವು ರಾಜ್ಯನ ನಡೆಸೋದು ಯಾರು? ಯಾಕಂದ್ರೆ ನಮ್ಗೆ ಒಂದು ಅಪ್ಪ ಅಮ್ಮ ಅಂತ ಬೇಕಲ್ಲ. ಬಿಡಿ, ಅವರು ಅಪ್ಪ ಅಮ್ಮ ಅಂತ ಅವ್ರು ಆ ಥರ ನಡ್ಕೊತಾ ಇದ್ದಾರಾ? ಉಲ್ಟಾ ಅವ್ರು ನಮ್ಗೆ ಹಿಂಸೆನೇ ಮಾಡ್ತಾ ಇದ್ದಾರೆ ಎಲ್ಲದರಿಂದ. ಇವಾಗ ಏನು ಎಲ್ಲರೂ ಜಾಬ್ ಇರೋರು ಎಲ್ರದ್ದು ಟ್ಯಾಕ್ಸ್ ಕಟ್ ಆಗ್ತಾ ಇದೆ. ಮಂತ್ಲಿ 3 ಮಂತ್ 4 ಮಂತ್ಸ್ ಈ ಥರ ಎಲ್ಲ ನೀವು ನಮ್ಮ ದುಡ್ಡು ತೊಗೊತೀರಾ. ಅವ್ರು ಬಡವ್ರು ನಾನು 2,000 ಕೊಟ್ಟೆ 4,000 ಕೊಟ್ಟೆ ಅಂತ ನೀವು ಈ ಥರ ಮಾಡ್ತಾಯಿದ್ದೀವಿ. ಹೀಗಾದರೆ ಹೇಗೆ? ನಿಮ್ಗೇನಕ್ಕೆ ಆರಿಸಿ ತಂದಿರೋದು? ಜನರ ಕಷ್ಟ ಸುಖ ಕೇಳ್ಕೊಬೇಕೇ ಇಲ್ವಾ ನೀವು? ಯಾವ ಥರ ಸರ್ಕಾರ, ಯಾವ ಪಕ್ಷ ಓಕೆ ಅಂತೀರಾ ಮ್ಯಾಮ್? ನಮಗೆ BJP ಓಕೆ. ಕಾಂಗ್ರೆಸ್ ಬಂದರೆ ನಮಗೇನು ಇದು ಇಲ್ಲ. ಉಲ್ಟಾ ಸರ್ಕಾರ ಲಾಸ್ ಆಗ್ತಾ ಇದೆ. ಯಾರನ್ನ ಹೇಳೋದು ನಾವು ಇನ್ನೆಲ್ಲ? ಮ್ಯಾಮ್ ಈಗ BJP ಓಕೆ ಅಂತೀರಾ, ಕೇಂದ್ರದಲ್ಲಿ ಇರೋದು ನಮ್ದು BJP ಸರ್ಕಾರನೇ ಅಲ್ವಾ? ಹೌದು. ಈಗ ಅವರೇ ತಾನೇ ನಮ್ದು ಗ್ಯಾಸ್ ಎಲ್ಲ ಜಾಸ್ತಿ ಮಾಡ್ಯಾರ. ಮತ್ತೆ ಅವ್ರಿಗೆ ಅದು ಏನು ಯುದ್ಧದಿಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಲ್ವಾ? ಅದು ಮತ್ತು ಅಲ್ಲಿ ಅವರು ಸ್ವಲ್ಪ ಯುದ್ಧ ಅದು ಕಡಿಮೆ ಅದು ಮಾಡಿದರೆ ನಮ್ಗೆ ಸ್ವಲ್ಪ ಇಲ್ಲಿ ಅಲ್ಲಿಂದನೇ ಎಲ್ಲ ನಮಗೆ ಇಲ್ಲಿ ಸಪ್ಲೈ ಆಗೋದು ಕರ್ನಾಟಕಕ್ಕೆ. ಅದನ್ನೇ ಮ್ಯಾಮ್, ಇವಾಗ ಜೀವನ ಮಾಡಬೇಕು ಅಂದರೆ ನಮಗೆ ಗ್ಯಾಸ್ ಬೇಕು. ತುಂಬ ಕಷ್ಟ ಆಗ್ತಾ ಇದೆ ಇವಾಗ. ಈಗ ಬುಕ್ಕಿಂಗು ತಗೊಳ್ತಿಲ್ಲ, ನಿಧಾನಕ್ಕೆ ತಗೊಳ್ತಾ ಇದೆ ಅಂತ ಹೇಳ್ತಾರೆ. ಈಗ ನಾವು ಮಾಡಲೇಬೇಕು, ಬುಕ್ಕಿಂಗ್ ತಗೊಳ್ಳೇಬೇಕು ಅಂತಂದರೆ ಇವಾಗ ಈ ದಿನ ಮಾಡ್ಕೊಂಡ್ರೆ ಅಂದರೆ ಕಾಳಸಂತೆ ಈಗ ಬ್ಲಾಕಲ್ಲಿ ಮಾಡ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ಅದು ತುಂಬ ಕಾಸ್ಟ್ಲಿ ಇದೆ. ಅದು 5,000 6,000 ಹಿಂಗೆ ಬ್ಲ್ಯಾಕ್ ಮಾಡ್ಕೊತಾ ಇದ್ದಾರೆ. ಅದನ್ನ ಯಾರು ನೋಡ್ತಾ ಇದ್ದಾರೆ? ಈಗ ಒಬ್ಬೊಬ್ಬರ ಮನೆಯಲ್ಲಿ 10 ಸಿಲಿಂಡರ್ ತೊಗೊಂಡು ಸ್ಟಾಕ್ ಇಟ್ಕೊಂಡು ಬ್ಲ್ಯಾಕ್ ಮಾಡ್ತಾ ಇದ್ದಾರೆ. ಅದನ್ನ ಯಾರು ನಡೀತಾ ಇದ್ದಾರೆ? ಯಾರು ನೋಡ್ತಾ ಇಲ್ಲ ಅದನ್ನು. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳೋದ ಸರ್? ನಮಗೇನು ಕಾಂಗ್ರೆಸ್ ಸರ್ಕಾರ ನಮಗೇನು ಯೂಸ್ ಇಲ್ಲ, ಏನು ಕೆಲಸನೂ ಇಲ್ಲ. ಏನು ಬಸ್ ಫ್ರೀ ಮಾಡಿದ್ರೆ ಎಲ್ಲರೂ ಬಡ್ದಾಡ್ಕೊಂಡು ಹೋಗ್ತಾರೆ. ಬಸ್ಸಲ್ಲಿ ಬರೋ ಜನ ಹಾಂ, ತುಂಬ ಹಿಂಸೆ. ಹೆಣ್ಮಕ್ಳನ್ನ ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ ಬಸ್ಸಲ್ಲಿ. ಹೆಂಗೆ ಅನಿಸುತ್ತೆ ನಿಮಗೆ ಹೇಳಿ? ಅದನ್ನು ಮರ್ಯಾದೆ ಇದೆಯಾ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ? ಅಲ್ಲಿ ಬರ್ತಾ ಇದ್ರೆ ಅಮ್ಮ ತಾಯಿಂದ್ರೆ ಬಂದಿದ್ದೀರಾ, ನೀವೇನಾ ನಿಮ್ಮದೇನಾ ಅಂದೆ ಈ ಥರ ಎಲ್ಲ ಮಾತಾಡ್ತಾರೆ. ಎಷ್ಟು ಹಿಂಸೆ ಆಗುತ್ತೆ. ಮಾಡಿದರೆ ಅದಕ್ಕೆ ಈ ಥರ ಮಾತಾಡ್ಬೇಕು? ಅದಕ್ಕೆ ಮಾಡಬಾರ್ದು. ಎದಕ್ಕೆ ಮಾಡಬೇಕು? ಮಕ್ಕಳು ಸ್ಕೂಲ್ಗೆ, ವೈದ್ಯಕೀಯ ಅಂಥವಕ್ಕೆಲ್ಲ ಸೌಲಭ್ಯ ಮಾಡಬೇಕು. ಇದು ಬಸ್ ಫ್ರೀ ಮಾಡಿ ಇದು ಗೃಹಲಕ್ಷ್ಮಿ 2,000 ಏನು ಎಲ್ಲರೂ ಅವ್ರವ್ರ ಗಣದವ್ರ ದುಡಿಲಾರ್ದ ಮನೇಲಿ ಕೂತಿದ್ದಾರೆ. ಅದಕ್ಕೇನು ಮಾಡ್ತೀರ? ಯಾರಿದು ಕೊನೆಗಾರ? ಹೇಳಿ, ಏನು ಮಾಡೋದು? ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಅಂತೆಲ್ಲ, ಎಲ್ಲರ ಜನಕ್ಕೂ ಕಷ್ಟ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಯಾಕೆ ಈ ಥರ ರೇಟ್ಗಳು ಜಾಸ್ತಿ ಆಗ್ತಾನೆ? ಜೀವನ ಹೇಗೆ ಅಂತ ಹೇಳ್ತೀರಾ? ಮತ್ತು ಕಷ್ಟ ಆಗ್ತಾ ಇದೆ, ಏನು ಮಾಡೋಣ? ಅವ್ರನ್ನ ತಿಳಿತಾ ಇಲ್ಲಲ್ಲ. ಅವ್ರನ್ನ ಬಿಡಿ, ಅವ್ರು ಹೇಗಾದರೂ ಬದುಕ್ತಾರೆ. ಈ ಮಿಡ್ಲ್ ಕ್ಲಾಸ್ ಅವ್ರೇನು ಮಾಡ್ಬೇಕು? ಇವಾಗ ಎಲ್ಲರೂ ಎಷ್ಟು ಇದು ಮಾಡ್ತಾ ಇದ್ದಾರೆ, ಬೈಕೊತಾ ಇದ್ದಾರೆ. ಅದಕ್ಕೇನು ಮುಂದೆ ಪರಿಹಾರ? ನೀವು ಹೇಳ್ಕೊಡ್ಬೇಕಲ್ವಾ? ಅದು ಬೇಕಲ್ಲ ಮ್ಯಾಮ್. ಈಗ ಇಷ್ಟು ದಿನ ಸಿದ್ದರಾಮಯ್ಯ ಸರು ಸರ್ಕಾರ ನಡೆಸ್ಕೊಂಡು ಹೋದ್ರು. ಹೌದು. ಈಗ ಬಂದಿರೋದು ಇವರು DKC. ಅವ್ರು ಏನು ಮಾಡ್ತಾರೆ ಯಾರಿಗೆ ಗೊತ್ತು? ಇನ್ನೂ ಏನೂ ಇಲ್ಲಲ್ಲ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಯಾವ ಥರ ಶಾಕ್ ಅಂತೀರಾ ಮ್ಯಾಮ್? ಏನೋ ಗೃಹಲಕ್ಷ್ಮಿ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಮಾಡ್ತಾ ಇದ್ದಾರೆ, ಇನ್ನೂ ಆಚೆ ಬಂದಿಲ್ಲ. ಆಚೆ ಬಂದ್ರೇ ಅವ್ರನ್ನ ಮಾತ್ರ ಡಿಪೆಂಡ್ ಆಗಿಲ್ಲಪ್ಪ. ನಾವು ದುಡಿತಾ ಇದ್ದೀವಿ, ಮತ್ತೆ ದುಡಿದ್ರೇ ಅಲ್ವಾ ಬರೋದು. ಈ 2,000 ರೂಪಾಯಿ ಗಂಡ ಮಕ್ಕಳು ಹೆಂಡತಿ ಅವರೆಲ್ಲರೂ ಸಾಕಾಗುತ್ತೆ. 2,000 ರೂಪಾಯಿ ತಿಂಗಳಿಗೆ ಅವ್ರು ಕೊಡ್ತಿರೋದು ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಬಿಡಿ, ಮತ್ತು ಹೆಣ್ಮಕ್ಳಿಂದ ಅಷ್ಟು ಜನ ಇರ್ತಾರಲ್ಲ, ಅವ್ರನ್ನ ಏನು ಮಾಡೋದು? ಏನು ದುಡಿತಾರೆ ಅವ್ರಿಗೆ? ಈಗ ನಿಮ್ಗೆ 2,000 ರೂಪಾಯಿ ಬರ್ತಾ ಇದ್ದಾರೆ, ನಾವು ಯಾಕಂತೇಳಿ ಮನೇಲಿ ಕುತ್ಕೋತಾ ಇದ್ದಾರೆ. ಏನು ಮಾಡ್ತೀರಾ? ಅವ್ರನ್ನೇನು ಹೇಳ್ತೀರಾ? ಯಾವ ಪಕ್ಷ ಬರಬೇಕು ಅಂತೀರಾ ಮ್ಯಾಮ್? ನಮಗೆ ನೋಡಿ BJP ಬರಬೇಕು. ಅದು ಬಿಟ್ಟರೆ ಅದನ್ನೇ ನಮಗೆ ಜಾಸ್ತಿ ಹೆಲ್ಪ್ ಆಗಿರೋದಂದರೆ. ಈಗ ಉಪೇಂದ್ರ ಸರ್ದು ಬರ್ತಾ ಇದೆಯಲ್ಲ ಪ್ರಜಾಕೀಯ, ಹೇಗೆ ಅದು ಗೊತ್ತಿಲ್ಲಪ್ಪ, ನಮಗೆ ಅಷ್ಟೊಂದು ಐಡಿಯಾ ಇಲ್ಲ, ಗೊತ್ತಿಲ್ಲ. ಬಂದರೆ ಬರಲಿ, ಪರವಾಗಿಲ್ಲ. ಉಪೇಂದ್ರ ಅವ್ರೇನು ಮಾಡ್ತಾರೆ? ಹೊಸೊಬ್ರು ಅವಕಾಶ ಕೊಡೋಣ. ಅವರು ಇದೇ ಥರ ಮಾಡಿದರೆ ಬೇಡ ಮ್ಯಾಮ್. ಈಗ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. ಯಾಕಂದರೆ ದಿನಕ್ಕೂ ಗ್ಯಾಸ್ ಜಾಸ್ತಿನೇ ಆಗ್ತಾ ಇದೆ. ಏನು ಮ್ಯಾಮ್ ಅದಕ್ಕೆ? ತುಂಬ ತಪ್ಪು ಮೇಡಮ್. ಜಾಸ್ತಿ ಆಗಿದೆ. ಅದು ಜನಗಳು ಇರೋಂಗೆ ಇದೆ ತಾನೆ, ಕಡೆ ತನಕ ಇರೋಂಗೆ ಇರ್ತೀವಿ. ಇವ್ರುಗಳು ಹಿಂಗೆ ಜಾಸ್ತಿ ಹೋಗ್ಬಿಟ್ರೆ ನಾವು ಹೇಗೆ ಜೀವನ ನಡೆಸೋದು?
ಇನ್ನು ಮುಂದೆ ಅಂತೂ ಇನ್ನು ಜೀವನ ನಡ್ಸೋಕ್ಕೆ ಕಷ್ಟ. ಇಲ್ಲೋರೇನೋ ಒಂಚೂರು ಬಂದರು ಇಲ್ಲಿ ತನಕ, ಇನ್ನು ಮುಂದೋರ್ಗಂತೂ ಇನ್ನೂ ಕಷ್ಟ ಆಗುತ್ತೆ. ಮ್ಯಾಮ್ ಈಗ ಗ್ಯಾಸು ನಮಗೆ ಹೆಣ್ಮಕ್ಳುಗಳಿಗೆ ಹೇಗೆ ಅಂದರೆ ಹ್ಞೂ ಅದು ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಗ್ಯಾಸ್ ಇಲ್ಲಾಂದ್ರೆ ನಾವು ಅಡುಗೆನೇ ಮಾಡೋಕ್ಕಾಗಲ್ಲ, ಟೆನ್ಷನ್ನು. ಹೌದು. ಆದ್ರೂ ಆಪ್ಷನ್ ಆಗಿ ನಾವು ಏನೂ ತೊಗೊಳಕ್ಕಾಗಲ್ಲ. ನೀವು ಸಲಹೆ ಕೊಡೋದು ಯಾವ ಥರ ಸಲಹೆ ಕೊಡ್ತೀರಾ ಗ್ಯಾಸ್ ಗ್ಯಾ- ಬದಲಿಗೆ? ಗ್ಯಾಸ್ ಬದಲಿಗೆ ಒಲೆ ಥರನೂ ಉಪಯೋಗಿಸ್ಬೋದು, ಆದರೆ ಈಗ ಯಾರೂ ಹಂಗೆ ಉಪಯೋಗ್ಸೋಕೆ ಆಗೋದಿಲ್ಲ. ಆದರೆ ರೇಟೆಲ್ಲ ಕಮ್ಮಿ ಮಾಡಿ ಒಂದು ಸ್ವಲ್ಪ ಐಡಿಯಾದಿಂದ ಮಾಡಿದ್ರೆ ಜನಗಳಿಗೂ ಸ್ವಲ್ಪ ಏನಾಗಿದೆ ಗೊತ್ತಾ, ಹೆಂಗಸರು ಅಂತ ಎಮೋಷನಲ್ಗೆ ಇನ್ನೂ ಜಾಸ್ತಿ ಅವ್ರಿಗೆ ಎಂಕರೇಜ್ ಕೊಡ್ತಾರೆ. ಯಾವ ರೀತಿ ಕೊಡಬೇಕು, ಒಂಥರ ನ್ಯಾಯಬದ್ಧವಾಗಿ ಕೊಡಬೇಕು. ಸುಮ್ಮನೆ ಜಾಸ್ತಿ ಮಾಡ್ತೀವಿ ಜಾಸ್ತಿ ಕೊಡ್ತೀವಿ ಅನ್ನೋದಲ್ಲ. ಅದು ಸರ್ಕಾರ ಅದು ಯೋಚನೆ ಮಾಡಿ ಸರಿಯಾಗಿ ದಾರಿ ತಂದು ಅದು ಉಪಯೋಗಿಸ್ಕೋಬೇಕು. ಸುಮ್ಮನೆ ಹೆಂಗಸ್ರ ಮೇಲೆ ಇದು ಮಾಡಿಕೊಂಡು ಉಪಯೋಗಿಸೋದು ತಪ್ಪಾಗುತ್ತೆ ಅದು. ಇಲ್ಲಿ ಒಂದ್ ಕಡೆ ಗ್ಯಾರಂಟಿ ಬಿಟ್ಟಿ ಭಾಗ್ಯ ಕೊಡ್ತಾರೆ, ಇನ್ನೊಂದ್ ಕಡೆ ತೆರಿಗೆಗಳು ತೆರಿಗೆ. ಟ್ಯಾಕ್ಸ್ಗಳಾಗಿರ್ಬೋದು, ಮತ್ತೆ ಈ ಗ್ಯಾಸು, ಡೀಸೆಲ್, ಪೆಟ್ರೋಲ್ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಹೇಗೆ ಉಳಿಸೋದು, ಹೇಗೆ ಸಂಸಾರ ಮಾಡೋದು, ಹೇಗೆ ಜೀವನ ಮಾಡೋದು? ಅದೇ ಇವರೇನೆ ಇದು ಯೋಚನೆ ಮಾಡಿ ಸರಿಯಾಗಿ ದಾರಿಗೆ ತರಬೇಕು. ಯಾಕೆಂದರೆ ನಾವು ಇಷ್ಟು ಫೈಟ್ ಮಾಡಾಯಿತು, ಸ್ಟ್ರೈಕ್ ಮಾಡಾಯಿತು, ಎಲ್ಲ ಥರನೂ ಆಯಿತು. ಏನು ಸರ್ಕಾರ ಬಂದ ತಕ್ಷಣ ಹೆಂಗೋ ಒಂದು ನಡೆಸ್ಬಿಡೋದು. ದುಡ್ಡು ಮಾಡೋರು ಮಾಡ್ತಾ ಇರ್ತಾರೆ, ಬಡವರು ಕೆಳಗೆ ಬರ್ತಾ ಇರ್ತಾರೆ. ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ದಾರಿ ಒಂದೇ, ಎಲ್ಲ ಯೂನಿಟ್ಟಿಂದ ಒಂದು ಬಗೆಹರಿಸ್ಕೊಂಡು ಒಂದು ದಾರಿಲಿ ನಡಿಬೇಕು. ಯೂನಿಟೇ ಇಲ್ಲ ಅಂದಮೇಲೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಮ್ಯಾಮ್ ಕೇಂದ್ರದಲ್ಲಿರೋದು ಬೇರೆ ಸರ್ಕಾರ, ರಾಜ್ಯದಲ್ಲಿರೋದು ಬೇರೆ ಸರ್ಕಾರ. ಈ ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಇದು ಮಾಡ್ಕೊಳ್ತಾ ಇದಾರೆ. ಜನಗಳಿಗೂ ಸುಮ್ಮನೆ ಗಾಬರಿ ಉಂಟು ಮಾಡಿ ಬೆಲೆ ಏರಿಕೆ ಮಾಡ್ತಾನೆ ಇದ್ದಾರೆ ಅನ್ಸಲ್ವಾ? ಇದು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ನಂಬಿಕೆ ಜೀವನನೇ ಅಲ್ಲ ಇದು. ಫಸ್ಟ್ ಆಫ್ ಆಲು ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಈಗ. ಹಾಗಾಗಿ ಯಾವುದು ಏನು ಎಲ್ಲ ನಂಬಿಕೆಯಿಂದ ನಡೀತಾ ಇರೋದು ಎಲ್ಲ ಫೇಕ್ ಆಗ್ತಾಯಿದೆ. ಎಲ್ಲ ರೀತಿಯಲ್ಲೂ ಫೇಕ್ ಆಗ್ತಾಯಿದೆ. ಹಾಗಾಗಿ ಯಾವ್ದು ಗ್ಯಾರಂಟಿ ಅಂತ ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ಮ್ಯಾಮ್ ಅದೇ ಈಗ ಸರ್ಕಾರ ಕೇಳೋದವ್ರು ಏನು ಹೇಳ್ತೀರಾ? ಸರ್ಕಾರಕ್ಕೆ ಒಳ್ಳೆ ಅಧಿಕಾರಿಯವರು ಒಳ್ಳೆ ಬಂದು ಒಳ್ಳೆ ಮಾತಾಡಿ ಧರ್ಮಕರ್ಮ ಎಲ್ಲ ಅದೇನು ಸರಿಯಾಗಿ ನೋಡಿ ಮಾಡಿ ನ್ಯಾಯ ದೊರಕಿಸ್ಬೇಕು. ಅವರೇನೇ ಸರಿಯಾಗಿ ಒಂದು ಸರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಜನಗಳಿಗಂತೂ ಇನ್ನೂ ಕಷ್ಟ ಆಗುತ್ತೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸ್ಕೊಂಡ್ರು, ಇವಾಗ DK ಸಾಹೇಬ್ ಮಾಡ್ತಾ ಇದ್ದಾರೆ ಕೆಲಸ, ಸರ್ಕಾರ ನಡೆಸ್ತಾ ಇದ್ದಾರೆ. ಯಾವ ಸರ್ಕಾರ ಓಕೆ, ಅವ್ರದ್ದು ಓಕೆ ಅನ್ಸುತ್ತೆ, ಇವಾಗ ಇವ್ರು ಮಾಡ್ತಾ ಇರೋದು ಓಕೆ ಅನ್ಸುತ್ತೆ? ಇವಾಗ ಈಗ ಶುರು ಮಾಡ್ತಾ ಇದ್ದಾರಲ್ಲ, ಇನ್ನು ಮುಂದೆ ಯಾವ ರೀತಿ ಇವರು ರೂಲ್ಸ್ ತರ್ತಾರೋ ಗೊತ್ತಿಲ್ಲ. ಆದರೂ ತಂದರೆ ಮಾತ್ರ ಸರಿಯಾದ ರೀತಿಲಿ ತರಬೇಕು. ಯಾವ ಥರ ಅದೇ ಬೇಕು ಅಂತೀರಮ್ಮ? ಯಾವ ಥರ ಎಲ್ಲ ಒಂದೇ ರೂಲ್ಸ್ ಥರ ತರಬೇಕು. ಒಂದು ಹೈ ಲೆವೆಲ್ ಇರೋರ್ಗೊಂಥರ, ಕೆಳಗಡೆ ಇರೋರ್ಗೊಂಥರ, ಆ ಥರ ಎಲ್ಲ ರೂಲ್ಸ್ ಮಾಡಬಾರ್ದು. ಆಮೇಲೆ ನಕಲಿ ಇದೆಲ್ಲ ಪೇಪರೆಲ್ಲ ಮಾಡ್ಕೊಂಡು ತರೋದು ಅದೆಲ್ಲ ಸ್ವಲ್ಪ ಹೋಗಿಸ್ಬೇಕು. ಅದನ್ನ ಹಾಗೆಲ್ಲ ಇದ್ದರೆ ಸ್ವಲ್ಪ ನ್ಯಾಯಬದ್ಧವಾಗಿ ನಡೆಯುತ್ತೆ. ಸ್ವಲ್ಪ ಜನನೂ ದಾರಿಗೆ ಬರ್ತಾರೆ. ನಮ್ಮ ಕೇಂದ್ರದಲ್ಲಿ ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಕೆಲವೊಂದು ಮಾಡ್ತಾ ಇದ್ದಾರೆ, ಕೆಲವೊಂದು ಮಾಡ್ತಾ ಇಲ್ಲ. ಸುಮ್ಮನೆ ಎಲ್ಲನೂ ಒಪ್ಕೊಳ್ಳೋಕೆ ಆಗೋದಿಲ್ಲ. ಇಲ್ಲಿ ಕಣ್ಣಿಂದನೇ ನೋಡ್ತಾ ಇದ್ದೀವಿ, ಆ ಥರ ಬರ್ತಾ ಇಲ್ಲ.